ಅಮ್ಮೇ ನಾರಾಯಣ, ದೇವಿ ನಾರಾಯಣ, ಲಕ್ಷ್ಮೀ ನಾರಾಯಣ, ಭದ್ರೇ ನಾರಾಯಣ. ಆತ್ಮೀಯರೆಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಲವಾರು ಮೆಥಡ್ಗಳು ಇದೆ. ನಮ್ಮ ಜೀವನದಲ್ಲಿ ನಡೆಯುವ ಸಮಸ್ಯೆಗಳಿಗೆ, ತೊಂದರೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳಲು ಹಲವಾರು ಮಾರ್ಗಗಳನ್ನು ನಮ್ಮ ಹಿರಿಯರು ಕೊಟ್ಟು ಹೋಗಿದ್ದಾರೆ. ಅದರಲ್ಲಿ ಒಂದು ಅದ್ಭುತವಾದ ಸಬ್ಜೆಕ್ಟ್ ಅಂದರೆ ಅಷ್ಟಮಂಗಳ ಪ್ರಶ್ನೆ. ಆ ಅಷ್ಟಮಂಗಳ ಪ್ರಶ್ನೆಯನ್ನು ಹಾಕಬೇಕಾದ್ರೆ ಹಲವಾರು ನಿಯಮಗಳಿದೆ, ಕಂಡೀಷನ್ಸ್ ಇದೆ. ಒಬ್ಬರ ಜ್ಯೋತಿಷ್ಯರ ಬಳಿ ಹೋದಾಗ ನಮಗೆ ಅಷ್ಟಮಂಗಳ ಪ್ರಶ್ನೆಯನ್ನು ಹಾಕಬೇಕು ಎಂದು ಕೇಳಿದರೆ ಆಗ ಅವರು ಅಂದರೆ ಗ್ರಾಹಕರು ಬಂದ ಸಮಯ ಉತ್ತಮವಾಗಿ ಇದ್ದರೆ ಮಾತ್ರ ಅವರು ಅಷ್ಟಮಂಗಳ ಪ್ರಶ್ನೆಗೆ ಒಪ್ಪಿಕೊಳ್ಳುತ್ತಾರೆ. ಇಲ್ಲ ಅಂದರೆ ಇನ್ನೊಂದು ದಿನ ಬನ್ನಿ ಅಂತ ಕಳಿಸ್ಬಿಡ್ತಾರೆ. ಈ ರೀತಿ ಹಲವಾರು ಕಂಡೀಷನ್ಸ್ ಇದೆ ಅಷ್ಟಮಂಗಳ ಪ್ರಶ್ನೆ ಹಾಕೋದ್ರಲ್ಲಿ. ಈ ಅಷ್ಟಮಂಗಳ ಪ್ರಶ್ನೆಯನ್ನು ಒಂದು ಕುಟುಂಬದಲ್ಲಿ ನಡೆಯುವ ಸಮಸ್ಯೆಗಳಿಗೆ ತಿಳಿದುಕೊಳ್ಳಬಹುದು. ಅದೇ ರೀತಿ ಒಂದು ದೇವಸ್ಥಾನದಲ್ಲಿ ಆಗಿರುವ ಸಮಸ್ಯೆಗಳನ್ನು ಕಂಡುಕೊಳ್ಳಲು ಅಥವಾ ಏಳಿಗೆ ಆಗದೇ ಇದ್ದರೆ ಅದಕ್ಕೂ ಹಾಕಿ ನೋಡಿಕೊಳ್ಳಬಹುದು. ದೈವ ಅನುಕೂಲ ಇದೆಯಾ ಎಂಬುದನ್ನು ನೋಡಿ ತಿಳಿದುಕೊಳ್ಳಬಹುದು. ಈ ರೀತಿ ನಾನು 2009ರಲ್ಲಿ ಅಷ್ಟಮಂಗಳ ಪ್ರಶ್ನೆಯನ್ನು ಕಲಿತೆ. ಅದರಲ್ಲಿ ನನಗೆ ಏನು ಅಂದರೆ ಆ ದೊಡ್ಡ ಪ್ರಾಸೆಸ್ ಅಂದರೆ ಅಷ್ಟಮಂಗಳ ಪ್ರಶ್ನೆಯನ್ನು ಹಾಕುವ ಬದಲು ತಾಂಬೂಲಶಾಸ್ತ್ರ ಅಂತ ಅದರಲ್ಲಿ ಒಂದು ಪಾಠದ ಭಾಗ ಇದೆ, ಬಿಡಿ ಭಾಗ. ಅದರಲ್ಲೇ ಕವಡೆಶಾಸ್ತ್ರ ಇದೆ, ಅದರಲ್ಲೇ ತಾಂಬೂಲಶಾಸ್ತ್ರನೂ ಇದೆ. ಆ ತಾಂಬೂಲಶಾಸ್ತ್ರ ನನಗೆ ಬಹಳ ಇಷ್ಟವಾದ ಒಂದು ಸಬ್ಜೆಕ್ಟ್ ಆಗಿತ್ತು. ಯಾಕೆಂದರೆ ಈ ತಾಂಬೂಲಶಾಸ್ತ್ರವನ್ನು ಎನಿ ಟೈಮ್ ನೋಡಬಹುದು. ಇದಕ್ಕೆ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ, ಕಂಡೀಷನ್ಸ್ ಇಲ್ಲ. ಒಬ್ಬ ಕ್ಲೈಂಟನ್ನು ವೃಶ್ಚಿಕ ಎಂದು ಅದರಲ್ಲಿ ಮೆನ್ಷನ್ ಮಾಡ್ತಾರೆ. ಆ ವೃಶ್ಚಿಕ ಬಂದಾಗ ಅವರು ಕೇಳಿದ ಸಮಯ ಉತ್ತಮವಾಗಿರಬೇಕು, ಇಲ್ಲಾಂದರೆ ಅದು ಅಷ್ಟಮಂಗಳ ಪ್ರಶ್ನೆ ಹಾಕಬಾರದು. ಆದರೆ ತಾಂಬೂಲಶಾಸ್ತ್ರದಲ್ಲಿ ಯಾವುದೇ ನಿಯಮಗಳು, ಕಂಡೀಷನ್ಸ್ಗಳು ಇಲ್ಲ, ಯಾವಾಗ ಬೇಕಾದರೂ ಹಾಕಬಹುದು. ಸೊ ಅದನ್ನು ನಾನು ಬಲವಾಗಿ ಹಿಡಿದುಕೊಂಡೆ. ಅದನ್ನು ತುಂಬ ಪ್ರಾಕ್ಟೀಸ್ ಮಾಡಿ ಹಲವಾರು ಜನರಿಗೆ ತಾಂಬೂಲಶಾಸ್ತ್ರವನ್ನು ನೋಡಿ ನಂತರ ಕ್ಲಾಸ್ ಕೂಡ ಸ್ಟಾರ್ಟ್ ಮಾಡಿದೆ. 2009ರಲ್ಲಿ ಅಷ್ಟಮಂಗಳ ಪ್ರಶ್ನೆಯನ್ನು ಮಹದೇವ ಅಯ್ಯರೇ ನನ್ನ ಗುರುಗಳು. ಅವರು ಕೇರಳದ ಮೂಲದವರು. ಅವರು ತಮಿಳುನಾಡಿನಲ್ಲಿ ಸೇಲಂನಲ್ಲಿ 2009ರಲ್ಲಿ ಅಷ್ಟಮಂಗಳ ಪ್ರಶ್ನೆಯನ್ನು ನಡೆಸಿದ್ದರು. ಆಗ ನಾನು ಪಾರ್ಟಿಸಿಪೇಟ್ ಆಗಿ ಅದರಲ್ಲಿ ಕಲಿತೆ. ಅದರಲ್ಲಿ ಒಂದು ಭಾಗವನ್ನು ನಾನು ಚೆನ್ನಾಗಿ ಗಟ್ಟಿಯಾಗಿ ಇಟ್ಕೊಂಡು ಹಲವಾರು ಜನರಿಗೆ ಇದರಿಂದ ಸಮಸ್ಯೆಗಳನ್ನು ಬಗೆಹರಿಸಿದ್ದೇನೆ. ಅವರಿಗೆ ಸಮಸ್ಯೆಗಳು ಬಗೆಹರಿದದನ್ನು ನೋಡಿ ಮತ್ತು ಎಷ್ಟು ಅದ್ಭುತವಾಗಿ ಫಲಗಳು ಬರುತ್ತದೆ ಎಂಬುದನ್ನು ನೋಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ ನಂತರ ಸುಮಾರು 10 ವರ್ಷಗಳು ಪ್ರಾಕ್ಟೀಸ್ ಮಾಡಿದ ನಂತರವೇ ನಾನು ಕ್ಲಾಸ್ ಮಾಡಲು ಸ್ಟಾರ್ಟ್ ಮಾಡಿದೆ. 2019ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕವಡೆಶಾಸ್ತ್ರ ಮತ್ತು ತಾಂಬೂಲಶಾಸ್ತ್ರವನ್ನು ಪಾಠ ಮಾಡಲು ಸ್ಟಾರ್ಟ್ ಮಾಡಿದೆ. ಸೊ ಹಲವಾರು ಜನರಿಗೆ ಹೇಳ್ಕೊಟ್ಟಿದ್ದೀನಿ. ನಮ್ಮ ಸ್ಟೂಡೆಂಟ್ಸ್ ಕೂಡ ಹಲವಾರು ಜನರಿಗೆ ಪ್ರೆಡಿಕ್ಷನ್ ಹೇಳಿ ತುಂಬ ಅದ್ಭುತವಾಗಿ ಈ ಶಾಸ್ತ್ರ ಫಲವನ್ನು ಕೊಡುತ್ತಿದೆ. ಅದೇ ರೀತಿ ಇದರಲ್ಲಿ ಸಮಸ್ಯೆಗಳನ್ನು ಕಂಡುಹಿಡಿದು, ದೋಷಗಳನ್ನು ಕಂಡುಹಿಡಿದು ಆ ದೋಷಗಳನ್ನು ಪರಿಹಾರ ಮಾಡುವುದರಿಂದ ಹಲವಾರು ಪ್ರಾಬ್ಲಮ್ಸ್ ಸಾಲ್ವ್ ಆಗಿದೆ ಎಂಬ ವಿಚಾರವು ಎಲ್ಲರಿಂದ ನಮಗೆ ತಿಳಿದು ಬರುತ್ತದೆ. ಸೊ ಇಂತಹ ಅದ್ಭುತವಾದ ಸಬ್ಜೆಕ್ಟ್ನಲ್ಲಿ ನನಗೆ ಆದ ಅನುಭವಗಳನ್ನು ನಿಮಗೆ ತಿಳಿಸುತ್ತಾ ಬರುತ್ತೇನೆ. ಈ ತಾಂಬೂಲಶಾಸ್ತ್ರವನ್ನು ನಾನು ಆಲ್ರೆಡಿ ಕ್ಲಾಸ್ ಮಾಡಿದ್ದೇನೆ, ಆನ್ಲೈನ್ ಕ್ಲಾಸ್ ಮಾಡಿದ್ದೇನೆ, ಡೈರೆಕ್ಟ್ ಕ್ಲಾಸ್ ಮಾಡಿದ್ದೇನೆ. ಇದರ ರೆಕಾರ್ಡೆಡ್ ವಿಡಿಯೋಗಳು ಇದೆ. ನೀವು ಯಾವಾಗ ಬೇಕಾದರೂ ಪಾವತಿಸಿ ವಿಡಿಯೋಗಳನ್ನು ತರಿಸಿಕೊಂಡು ನೀವು ಮನೆಯಲ್ಲೇ ಇದ್ದು ನಿಮ್ಮ ಬಿಡುವಿನ ಸಮಯದಲ್ಲಿ ಅತ್ಯಂತ ಸುಲಭವಾಗಿ ಕೆಲವೇ ದಿನಗಳಲ್ಲಿ ಕಲಿಯಬಹುದು. ನೀವು ಪ್ರೆಡಿಕ್ಷನ್ ಹೇಳಬಹುದು. ಸೊ ತಾಂಬೂಲಶಾಸ್ತ್ರದಲ್ಲಿ ನನಗಾದ ಅನುಭವಗಳನ್ನು ನಿಮಗೆ ತಿಳಿಸುತ್ತಾ ಬರುತ್ತೇನೆ. ಈಗ 2 ದಿನಗಳ ಹಿಂದೆ ಒಬ್ಬರು ಕಾಲ್ ಮಾಡಿದ್ರು. ಅವರು ತಾಂಬೂಲಶಾಸ್ತ್ರ ನೋಡಬೇಕು, ನಾವು ಆಲ್ರೆಡಿ ನಿಮ್ಮ ಹತ್ರ ನೋಡಿದ್ದೀವಿ ಎಂದು. ಸರಿ ಬನ್ನಿ ಅಂತ ಹೇಳಿದೆ. ಅವರು ಬಂದ ನಂತರ ಗೊತ್ತಾಯಿತು, ಅವರು 2019ರಲ್ಲಿ ಡಿಸೆಂಬರ್ ತಿಂಗಳು ಅವರು ನಮ್ಮ ಹತ್ರ ತಾಂಬೂಲಶಾಸ್ತ್ರಕ್ಕೆ ನೋಡೋಕ್ಕೆ ಬಂದಿದ್ದರು. ತಾಂಬೂಲಶಾಸ್ತ್ರ ಮತ್ತು ಅಸ್ಟ್ರಾಲಜಿ ಜಾತಕ ಪರಿಶೀಲನೆ ಮಾಡೋಕ್ಕೂ ಬಂದಿದ್ದರು. ಸೊ ಏನಾಗುತ್ತೆ, ಒಂದು ಸಮಸ್ಯೆ ಬಂದಾಗ ಒಂದು ಮೆಥಡಲ್ಲಿ ಮಾತ್ರ ಬಗೆಹರಿಸಬಹುದು, ಅದನ್ನು ಕಂಡುಹಿಡಿಯಬಹುದು, ಸಮಸ್ಯೆಗೆ ಮೂಲ ಕಾರಣವನ್ನು ಕಂಡುಹಿಡಿಯಬಹುದು.
ಅದರಿಂದ ತೀರ್ಮಾನ ಮಾಡಬಹುದು ಅಂದರೆ ಇಲ್ಲ. ಹಲವಾರು ವಿಧಾನವಾದ ಸಬ್ಜೆಕ್ಟ್ಗಳು ಇದೆ ಅಸ್ಟ್ರಾಲಜಿಯಲ್ಲಿ. ಈಗ ಹೇಗೆ ಒಬ್ಬರ ಡಾಕ್ಟರ್ ಹತ್ರ ಹೋದರೆ ಅವರು ಕೆಲವು ಸಮಸ್ಯೆಗಳ ಅನುಸಾರವಾಗಿ ಸ್ಕ್ಯಾನ್ ಮಾಡಿಸಬಹುದು, ಎಕ್ಸ್ರೇ ಮಾಡಿಸಬಹುದು, ಬ್ಲಡ್ ಟೆಸ್ಟ್ ಮಾಡಿಸಬಹುದು, ಯೂರಿನ್ ಟೆಸ್ಟ್ ಮಾಡಬಹುದು. ಈ ರೀತಿ ಹಲವಾರು ಟೆಸ್ಟ್ಗಳು ಇರುತ್ತೆ, ಬೇರೆ ಬೇರೆ ಟೆಸ್ಟ್ಗಳು ವಿಧಾನ ಇರುತ್ತೆ. ಸೊ ಒಂದೇ ಇದರಲ್ಲಿ ಮೊಟ್ಟ ಮೊದಲು ಹೋದಾಗ ಒಂದು ಮಾತ್ರೆ ಅಥವಾ ಯಾವುದಾದ್ರೂ ಒಂದು ಮೆಡಿಸಿನ್ ಕೊಟ್ಟು ಕಳಿಸಬಹುದು. ಆದರೆ ಅದಕ್ಕೆ ಸರಿಯಾಗಿಲ್ಲ ಅಂದರೆ ಫರ್ದರ್ ಆಗಿ ಬೇರೆ ಬೇರೆ ಟೆಸ್ಟ್ಗಳನ್ನು ಮಾಡಿಸುತ್ತಾರೆ. ಹಾಗೆಯೇ ಒಬ್ಬ ವ್ಯಕ್ತಿಯ ಸಮಸ್ಯೆಗೆ ಬರೀ ಜ್ಯೋತಿಷ್ಯ ಶಾಸ್ತ್ರ ಅಂದರೆ ಅಸ್ಟ್ರಾಲಜಿಯಲ್ಲಿ ಮಾತ್ರ ಅಂದರೆ ಜಾತಕ ನೋಡಿ ಮಾತ್ರ ಬಗೆಹರಿಸಬಹುದು ಎಂದರೆ ಇಲ್ಲ. ಸಬ್ಜೆಕ್ಟಿಗೆ ತಕ್ಕಂತೆ, ಸಮಸ್ಯೆಗೆ ತಕ್ಕಂತೆ, ತೊಂದರೆಗೆ ತಕ್ಕಂತೆ ಅವರಿಗೆ ಬೇರೆ ಬೇರೆ ಮೆಥಡಲ್ಲಿ ನೋಡಬೇಕಾಗುತ್ತೆ. ಈಗ ಉದಾಹರಣೆಗೆ ಜಾತಕದಲ್ಲಿ ಮದುವೆ ಆಗುವ ಯೋಗ ಚೆನ್ನಾಗಿರುತ್ತೆ, ಆದರೂ ಅವ್ರಿಗೆ ವಿವಾಹ ಭಾಗ್ಯ ಆಗೋದಿಲ್ಲ. ಮಕ್ಕಳಾಗೋ ಭಾಗ್ಯ ಇರುತ್ತೆ, ಗಂಡ ಹೆಂಡತಿ ಇಬ್ಬರಿಗೂ ಮಕ್ಕಳಾಗೋ ಭಾಗ್ಯ ತುಂಬ ಉತ್ತಮವಾಗಿರುತ್ತೆ, ಆದರೂ ಮಕ್ಕಳಾಗಲ್ಲ. ಇದಕ್ಕೆ ಕಾರಣ ಏನು ಅಂತ ಕಂಡುಹಿಡಿಯಕ್ಕೆ ಹೋದರೆ, ಅದನ್ನು ಕಂಡುಹಿಡಿಬೇಕು ಅಂದರೆ ನಾವು ತಾಂಬೂಲ ಶಾಸ್ತ್ರವನ್ನು ನೋಡಬೇಕು. ಅಷ್ಟಮಂಗಲ ದೊಡ್ಡ ಪ್ರಾಸೆಸ್ಸು, ಅದರಲ್ಲೂ ನೋಡಬಹುದು. ಅದರಲ್ಲಿ 8 ವಿಧವಾದ ವಸ್ತುಗಳನ್ನು ಬಳಸಿ ಒಂದು ಸಮಸ್ಯೆಗಳನ್ನು ಕಂಡುಕೊಳ್ಳುವ ಮೆಥಡ್. ಆದರೆ ತಾಂಬೂಲ ಶಾಸ್ತ್ರ ಬಹಳ ಸಿಂಪಲ್ ಆಗಿ ಅದೇ 12 ದೋಷಗಳನ್ನು ಇದರಲ್ಲೂ ಕಂಡುಹಿಡಿಯಬಹುದು. ಇದರಲ್ಲಿ ಪ್ರಾಸೆಸ್ ಕಡಿಮೆ ಇರುತ್ತೆ, ಆದರೆ ಇದು ಕೂಡ ಅಷ್ಟೇ ನಿಖರವಾಗಿರುತ್ತೆ. ಇದರಲ್ಲಿ ಅಷ್ಟಮಂಗಳದ ಅಷ್ಟೇ ತಾಂಬೂಲ ಶಾಸ್ತ್ರದಲ್ಲೂ ಅಷ್ಟೇ ನಿಖರವಾಗಿರುತ್ತೆ. ತಾಂಬೂಲ ಶಾಸ್ತ್ರ ಅಂದರೆ ಕೆಲವರು ಏನೋ ಒಂದು ಬಹಳ ಸಿಂಪಲ್ ಆಗಿ ತಿಳ್ಕೊಂಬಿಟ್ಟಿದ್ದಾರೆ, ವಿಳ್ಯದಲ್ಲೇ ಇಟ್ಕೊಂಡು ಏನಾದ್ರು ಒಂದು ಬಾಯಿಗೆ ಬಂದಂತೆ ಏನಾದ್ರು ಒಂದು ಮನ ಬಂದಂತೆ ಹೇಳೋದು ಅಂತ. ಆ ರೀತಿ ಇಲ್ಲ, ಇದು ಬಹಳ ನಿಖರವಾದ ಸಬ್ಜೆಕ್ಟ್. ಇದು ಅನುಭವ ಆಗ್ತಾ ದೈವ ಅನುಕೂಲ ಆಗ್ತಾ ಇದಕ್ಕೆ ಇದನ್ನು ಹೇಳುವವರಿಗೆ ಹೆಸರೇ ದೈವಜ್ಞ ಎಂದು ಕರೀತಾರೆ. ಅಂತ ಅದ್ಭುತವಾದ ಸಬ್ಜೆಕ್ಟ್ ಇದು. ಆ ಥರ ಬರೋವರೆಗೂ ನಂಬಿಕೆ ಇರಬೇಕು, ಮಾಡೋವರೆಗೂ ನಂಬಿಕೆ, ಶ್ರದ್ಧೆ, ಭಕ್ತಿ ಎಲ್ಲ ಇದ್ದು ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಬಹಳ ಉತ್ತಮವಾಗಿ ದೋಷಗಳನ್ನು ತೋರಿಸುತ್ತೆ. ಆ ದೋಷಗಳಿಗೆ ಪರಿಹಾರ ಮಾಡಿಕೊಂಡ್ರೆ ಜೀವನದಲ್ಲಿ ಸಮಸ್ಯೆಗಳು ಬಗೆಹರಿತದೆ. ಅದಕ್ಕೆ ಅದರಲ್ಲಿ ಆದ ಅನುಭವಗಳನ್ನು ನಿಮಗೆ ತಿಳಿಸುತ್ತಾ ಬರುತ್ತೇನೆ. ಸೊ ಮೊನ್ನೆ ಬಂದವರು ಆಲ್ರೆಡಿ ನಮ್ಮ ಹತ್ರ ತಾಂಬೂಲ ಶಾಸ್ತ್ರ ಮತ್ತು ಜಾತಕ ತೋರಿಸಿದ್ರು. ಅವ್ರು ಬಂದಿದ್ದ ಕಾರಣ ಏನಂದರೆ, ನಮಗೆ ಹಲವಾರು ಸಮಸ್ಯೆಗಳು ಉಂಟಾಗ್ತಾ ಇದೆ, ನಮ್ಗೆ ಯಾರಾದರೂ ಮಾಟ ಮಾಡಿರ್ಬೋದಾ ಅಂತ ಡೌಟ್ ಆಗಿದೆ ಅಂತ ಆಗ ಹೇಳ್ಕೊಂಡು ಬಂದಿದ್ರು. ಸೊ ಆಗ ಅವ್ರಿಗೆ ತಾಂಬೂಲ ಶಾಸ್ತ್ರ ನೋಡಿ ಪ್ರಿಡಿಕ್ಷನ್ ಹೇಳಿದೆ. ಇದು ಲೆಟರ್ ಕೂಡ ಅವ್ರು ತಂದಿದ್ರು, ಫೈಲ್ ಲೆಟರ್ ಕೂಡ ತಂದಿದ್ರು. ಯಾಕೆಂದರೆ ರಿಪೀಟೆಡ್ ಕಸ್ಟಮರ್ ಬರುವಾಗ ನಮಗೆ ತುಂಬ ಕುತೂಹಲ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಮಗೆ ಒಂದು ತಲೆನೋವೇ ಬಂತು ಅಂದರೆ ನಾವು ಒಂದು ಮಾತ್ರೆನೋ ಅಥವಾ ಒಂದು ತೈಲನೋ ಹಚ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ. 1-2 ಅವರ್ ಆದಮೇಲೆ ತಲೆನೋವು ಬಂದಿದ್ದೇ ನಾವು ಮರೆತುಬಿಡ್ತೀವಿ. ತಲೆನೋವು ಹೋದ ಮೇಲೆ ತಲೆನೋವು ಬಂದಿದ್ದನ್ನೇ ಮರೆತು ಬಿಡ್ತೀವಿ. ಅದೇ ರೀತಿಯೇ ಜೀವನದಲ್ಲಿ ಕಷ್ಟ ಬಂದಾಗ ದೇವರ ಹತ್ರ ಹೋಗ್ತೀವಿ, ಜ್ಯೋತಿಷ್ಯರ ಹತ್ರ ಹೋಗ್ತೀವಿ. ಬಟ್ ಆ ಕಷ್ಟಗಳು ಬಗೆಹರಿದಾಗ ಅದನ್ನೆಲ್ಲ ಕಷ್ಟಗಳು ಬಂದಿದ್ದನ್ನೇ ಮರೆತು ಬಿಡ್ತೀವಿ. ಆ ರೀತಿ ರಿಪೀಟೆಡ್ ಕಷ್ಟಗಳು ಬರೋದಿಲ್ಲ. ಯಾಕೆಂದರೆ ಅವರ ಸಮಸ್ಯೆ ಬಗೆಹರಿದು ಹೋಗಿರುತ್ತೆ, ಅಲ್ಲಿಗೆ ಅವರು ಅದನ್ನು ಬಿಟ್ಕೊಟ್ಟಿರ್ತಾರೆ. ಎಲ್ಲೋ ಕೆಲವರು ಮಾತ್ರ ನೆನಪಿಟ್ಕೊಂಡಿರ್ತಾರೆ, ಅಥವಾ ಮತ್ತೆ ಸಮಸ್ಯೆ ಬಂದಾಗ ಬರ್ತಾರೆ. ಈ ರೀತಿ ಇವರು ಮತ್ತೆ ಬಂದಿದ್ರು. ನಾನು ಏನು ರೀಸನ್ನು ನೀವು ಬಂದಿರೋದಕ್ಕೆ ಅಂತ ಕೇಳಿದೆ. ಯಾಕೆಂದರೆ ಈ ಪ್ರಶ್ನೆ ಯಾಕೆ ಕೇಳ್ತೀನಿ ಅಂದರೆ, ಬೇರೆ ಜಾತಕದಲ್ಲೇ ಎಲ್ಲ ಗೊತ್ತಾಗಲ್ಲ ಎಂಬುದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸೊ ಸಮಸ್ಯೆ ಏನು ಅಂದರೆ, ಇವರಿಗೆ ಎಕ್ಸ್ರೇ ಮಾಡಿಸ್ಬೇಕಾ, ಸ್ಕ್ಯಾನ್ ಮಾಡಿಸ್ಬೇಕಾ, ಅಥವಾ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾ ಎಂಬುದನ್ನು ನಾನು ತೀರ್ಮಾನ ಮಾಡಬಲ್ಲೆ. ಅಂದರೆ ಜಾತಕದಲ್ಲಿ ಇವರಿಗೆ ಪರಿಹಾರ ಇದೆಯಾ, ಅಥವಾ ತಾಂಬೂಲ ಶಾಸ್ತ್ರದಲ್ಲಿ ಇದೆಯಾ, ಅಥವಾ ಕವಡೆ ಶಾಸ್ತ್ರದಲ್ಲಿ ಇದೆಯಾ, ಈ ಥರ ಹಲವಾರು ಸಬ್ಜೆಕ್ಟ್ಗಳು ಇರೋದ್ರಿಂದ ಯಾವ ಮೆಥಡಲ್ಲಿ ಇವರ ಸಮಸ್ಯೆಗೆ ಪರಿಹಾರ ಕಂಡುಕೋಬಹುದು ಅಂತ ನಾವು ತಿಳ್ಕೋಬೇಕು. ಉದಾಹರಣೆಗೆ ಮಾಟ ಆಗಿದೆ ಅಂತ ಅವ್ರು ಕೇಳ್ತಾರೆ ಅಂದರೆ, ನಾವು ಜಾತಕದಲ್ಲಿ ಹೋಗಿ ಪರಿಶೀಲನೆ ಮಾಡೋಕ್ಕಾಗಲ್ಲ. ಮಾಡಿದ್ರೂ ಕೂಡ ಅದು ಕೆಲವು ಬ್ಯಾಡ್ ದಶಾಭುಕ್ತಿಗಳು ಇರುತ್ತೆ, ಅದೊಂದರಲ್ಲೇ ನಾವು ಮಾಟ ಆಗಿದೆ ಅಂತ ನಿಖರವಾಗಿ ಹೇಳೋಕ್ಕಾಗಲ್ಲ. ಮಾಟ ಆಗಿದೆಯಾ ಇಲ್ವಾ ಎಂಬುದಕ್ಕೆ ಕವಡೆ ಶಾಸ್ತ್ರ ಅಥವಾ ತಾಂಬೂಲ ಶಾಸ್ತ್ರದಲ್ಲೇ ನೋಡೋಕ್ಕೆ ಸಾಧ್ಯ. ಕವಡೆ ಶಾಸ್ತ್ರದಲ್ಲೂ ಕೂಡ ಸಿಂಪಲ್ ಆಗಿ ತೋರಿಸುತ್ತೆ, ಆದರೆ ತಾಂಬೂಲ ಶಾಸ್ತ್ರದಲ್ಲಿ ನಿಖರವಾಗಿ ತೋರಿಸುತ್ತೆ. ಅದರಿಂದ ಯಾವ ಮೆಥಡಲ್ಲಿ ಅವರಿಗೆ ಫಲ ಹೇಳಬೇಕು, ಅವರು ಆಲ್ರೆಡಿ ತಾಂಬೂಲ ಶಾಸ್ತ್ರ ನೋಡಬೇಕಂತ ಅವರೇ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಬಟ್ ಜ್ಯೋತಿಷ್ಯರೇ ಅದನ್ನು ತೀರ್ಮಾನ ಮಾಡಬೇಕು, ಯಾರಿಗೆ ಯಾವುದನ್ನು ಮಾಡಿಸ್ಬೇಕು.
ಒಬ್ಬರು ಡಾಕ್ಟ್ರೇ ಯಾರಿಗೆ ಯಾವ ಟೆಸ್ಟನ್ನು ಮಾಡಿಸಬೇಕು ಎಂಬುದನ್ನು ತೀರ್ಮಾನ ಮಾಡಬೇಕು. ಪೇಷಂಟ್ ತೀರ್ಮಾನ ಮಾಡೋಕ್ಕಾಗಲ್ಲ. ಅದರಿಂದ ಸಮಸ್ಯೆ ಏನು ಅಂತ ಹೇಳಿ ಅಂತ ನಾನು ಕೇಳಿದೆ. ಮತ್ತೆ ಅವರು ನನಗೆ ಮಾಟ ಆಗಿದೆ ಅಂತಾನೆ ಹೇಳಿದ್ರು. ಸಾಮಾನ್ಯವಾಗಿ ಮಾಟ ಅನ್ನೋದು ಒಂದು ಕಾಮನ್ ವರ್ಡ್ ಆಗ್ಬಿಡುತ್ತೆ. ಎಲ್ಲ ಸಮಸ್ಯೆಗಳಿಗೂ ಮಾಟನೇ ಕಾರಣ ಎಂದು ಬಹಳ ಸಿಂಪಲ್ ಆಗಿ ತೀರ್ಮಾನ ಮಾಡಿಬಿಡ್ತಾರೆ. ಹಾಗಲ್ಲ, ಎಲ್ಲದಕ್ಕೂ ಮಾಟ ಕಾರಣ ಆಗಿರಲ್ಲ. ಮಾಟನೂ ರೇರ್ ಆಗೇ ಇರುತ್ತೆ. ಸೊ ಅದನ್ನು ನಾನು ತುಂಬಾ ಜನಕ್ಕೆ ಮಾಟ ಆಗಿಲ್ಲ ಅಂತ ಹೇಳಿದ್ದಕ್ಕೇನೆ ನನ್ನ ಮೇಲೆ ಕೋಪಿಸ್ಕೊಂಡವರು ಇದ್ದಾರೆ. ಅದರ ಬಗ್ಗೆ ನಾನು ಚಿಂತೆ ಪಡಲ್ಲ. ನನ್ನ ಪ್ರಕಾರ ಜಾತಕ ಅಥವಾ ಶಾಸ್ತ್ರ ಸಬ್ಜೆಕ್ಟ್ ಏನು ಹೇಳುತ್ತೋ ಅದನ್ನು ಮಾತ್ರ ನಾನು ಹೇಳೋದು, ಬೇರೆ ಯಾವುದೂ ಹೇಳೋದಿಲ್ಲ. ಈಗ 12 ಪರಿಹಾರಗಳಿದೆಯಲ್ಲ, ಈ ತಾಂಬೂಲಶಾಸ್ತ್ರದಲ್ಲಿ 12 ವಿಧವಾದ ದೋಷಗಳಿದೆ. ಆ 12 ವಿಧವಾದ ದೋಷಗಳಲ್ಲಿ ನಾನು ಯಾವುದಕ್ಕೆ ಪರಿಹಾರ ಮಾಡುವುದಿಲ್ಲ. ನಾನು ಸೆಲ್ಫ್ ಆಗಿ ಮಾಟ ಒಂದಕ್ಕೆ ಮಾಡ್ತೀನಿ. ಯಾಕೆಂದ್ರೆ ನಾನು ದೇವಿ ಉಪಾಸಕ ಆಗಿದ್ದೀನಿ, ಯಂತ್ರ ಮಂತ್ರ ರಚನೆ ಮಾಡ್ತೀನಿ. ಬಹಳ ವರ್ಷಗಳಿಂದ, ಸುಮಾರು 16 ವರ್ಷಗಳಿಂದ ಈ ಫೀಲ್ಡಲ್ಲಿ ಇದ್ದೀನಿ. ಆದ ಕಾರಣ ಅದೊಂದಕ್ಕೆ ಮಾತ್ರ ನಾನು ಪರಿಹಾರ ಮಾಡ್ತೀನಿ. ಆದರೂ ಕೂಡ ಆ ಶಾಸ್ತ್ರದಲ್ಲಿ, ತಾಂಬೂಲ ಶಾಸ್ತ್ರದಲ್ಲಿ ಲೆಕ್ಕಾಚಾರವಾಗಿ ಮಾಟ ಆಗಿದೆ ಅಂತ ಕಂಡು ಬಂದಿದ್ದರೆ ಮಾತ್ರ ನಾನು ಮಾಡಬಲ್ಲೆ, ಇಲ್ಲಾಂದ್ರೆ ಅದನ್ನು ಮಾಡಲ್ಲ. ಅಲ್ಲಿಗೆ ಬಂದವರಿಗೆ ಯಾವುದೇ ದೋಷಗಳಿಲ್ಲ ಅಂದ್ರೆ ದೋಷಗಳಿಲ್ಲ ಅಂತ ಹೇಳ್ಬಿಡ್ತೀನಿ. ಎಷ್ಟು ಇದು ಮಾಟ ಬಿಟ್ಟು ಬೇರೆ ಯಾವುದೇ ದೋಷಗಳಿದ್ದರೂ ಕೂಡ ಅವ್ರಿಗೆ ಬೇರೆ ಕಡೆ ಹೋಗಿ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ಬಿಡ್ತೀನಿ. ಹೋಮ ಮಾಡ್ಬೇಕಾದ್ರೂ ನಾನು ಯಾರಿಗೂ ರೆಕಮೆಂಡ್ ಮಾಡೋದಿಲ್ಲ, ಇಲ್ಲಿವರೆಗೂ ಯಾರಿಗೂ ಮಾಡಿಲ್ಲ. ಇಂತಹ ಸಂದರ್ಭದಲ್ಲಿ ಅವ್ರು ಮತ್ತೆ ಮಾಟ ಆಗಿದೆ ಅಂತ ಬಂದಿದ್ರು. ಲಾಸ್ಟ್ ಟೈಮು ಅವ್ರಿಗೆ ಕೊಟ್ಟಿದ್ದು ಸ್ಲಿಪ್ ಇತ್ತು, ನಾನು ಅದನ್ನು ನೋಡಲಿಲ್ಲ. ಈ ಸಲ ಅವರು ತಗೊಂಬಂದಿದ್ದ ತಾಂಬೂಲ ಶಾಸ್ತ್ರ, ಯಾಕೆಂದ್ರೆ ಜಾತಕ ನೋಡೋದು ಅವಶ್ಯಕತೆ ಇಲ್ಲ. ಮಾಟ ಆಗಿದೆ ಅಂದ್ರೆ ತಾಂಬೂಲ ಶಾಸ್ತ್ರವೇ ನೋಡಬೇಕು. ಹಲವಾರು ಸಮಸ್ಯೆಗಳು, ಗಂಡ ಹೆಂಡತಿ ಸಮಸ್ಯೆ, ವ್ಯಾಪಾರದಲ್ಲಿ ತೊಂದರೆ, ಈ ಥರ ಹಲವಾರು ವಿಚಾರಗಳನ್ನ ಹೇಳಿದ್ರು. ಆಗ ನಾನು ಒಂದು ಹೇಳಿದೆ, ನಿಮ್ಮ ರಾಶಿ ಯಾವ್ದಾದ್ರು 7.5 ಅಥವಾ ಅಷ್ಟಮ ಶನಿ ಇದೆಯಾ ಅಂತ ಕೇಳಿದೆ. ಹೌದು ಅಂದ್ರು. ಅವರಿಗೆ 7.5 ನಡೀತಾ ಇದೆ. ಅವರು ಮಕರ ರಾಶಿಯವರು, ಅದರಿಂದ ಅವರಿಗೆ 7.5 ಇನ್ನೇನು 1 ವರ್ಷ ಇದೆ. ಜೊತೆಗೆ ಅವರ ಮಗನಿಗೆ ಕುಂಭರಾಶಿ, ಇನ್ನೂ ಅವರಿಗೆ 7.5 ಜನ್ಮ ಶನಿ ನಡೀತಾ ಇದೆ. ಅದು ಒಂದು ಕಡೆ ಇರಲಿ. ಸೊ ಇದಕ್ಕೆ ಇವರ ಸಮಸ್ಯೆಗಳಿಗೆ 7.5 ಮತ್ತು ಅಷ್ಟಮ ಶನಿನೂ, ಇವರ ಸಮಸ್ಯೆಗಳಿಗೆ 7.5 ಕಾರಣ ಆದರೂ ಕೂಡ ಮಾಟ ಆಗಿದೆಯಾ ಎಂಬುದನ್ನು ಮತ್ತೆ ನಾನು ತಾಂಬೂಲ ಶಾಸ್ತ್ರದಿಂದ ಚೆಕ್ ಮಾಡಿದ್ರೆ ಅದರಲ್ಲಿ ಮನೆ ದೈವಾನುಕೂಲ, ಕುಲದೈವಾನುಕೂಲ, ಮತ್ತೆ ಸರ್ಪದೋಷ, ಮತ್ತೆ ಪಿತೃದೋಷ, ಈ 4 ಬರಲಿಲ್ಲ. ಟಿಕ್ ಆಗಿ ಎಲ್ಲ ಚೆನ್ನಾಗಿದೆ ಅಂತಾನೆ ಬರ್ತಾ ಇತ್ತು. ನನಗೆ ಆಶ್ಚರ್ಯ ಆಯಿತು. ತಕ್ಷಣ ಏನು ಮಾಡಿದೆ, ಅವ್ರಿಗೆ ಹಿಂದೆ ಕೊಟ್ಟಿದ್ದ, ಅವ್ರಿಗೆ ಅಂದರೆ 2019 ಬಂದಾಗ ಅವ್ರಿಗೆ ತಾಂಬೂಲ ಶಾಸ್ತ್ರ ನೋಡಿ ಹೇಳಿದ ಪರಿಹಾರಗಳನ್ನು ಅದನ್ನು ನೋಡಿದೆ, ಆ ಸ್ಲಿಪ್ಪನ್ನು. ಅದರಲ್ಲಿ ಎಲ್ಲ ದೋಷಗಳು ಇತ್ತು. ಆಮೇಲೆ ಕೇಳಿದೆ, ನೀವು ಈ ದೋಷಗಳೆಲ್ಲ ಪರಿಹಾರ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದೆ. ಅಂದರೆ ಅದರಲ್ಲಿ ದೈವ ಅನುಕೂಲ ಇರಲಿಲ್ಲ, ಕುಲದೈವ ಅನುಕೂಲ ಇರಲಿಲ್ಲ, ಸರ್ಪದೋಷ ಇತ್ತು, ಪಿತೃದೋಷ ಇತ್ತು, ಗುರುದೋಷ ಇತ್ತು, ಪ್ರೇತ ದೋಷ ಇತ್ತು, ವಾಗ್ದೋಷ ಇತ್ತು, ಮಾಟ ಆಗಿತ್ತು, ಮದ್ದು ಹಾಕಿದ್ರು, ದೃಷ್ಟಿ ದೋಷ ಆಗಿತ್ತು. ಒಟ್ಟು 10 ದೋಷಗಳಿತ್ತು. ಅದರಲ್ಲಿ ನಾನೇ ಯಂತ್ರ ರಚನೆ ಮಾಡಿಕೊಟ್ಟೆ ಮಾಟಕ್ಕೆ. ಸೊ ಅದನ್ನು ನೋಡ್ಬಿಟ್ಟು ಸರಿ ಎಲ್ಲ ಮಾಡಿದೀವಿ, ಯಾವುದೂ ಬಿಟ್ಟಿಲ್ಲ ಅಂದರು. ಆಮೇಲೆ ಚೆನ್ನಾಗಾಯ್ತು ನಮಗೆ. ಆಮೇಲೆ ತಿರ್ಗಾ ಈಗ ರೀಸೆಂಟ್ ಆಗಿ ತೊಂದರೆ ಆಯ್ತು ಅಂತ ಹೇಳಿದ್ರು. ಮತ್ತೆ ಅವ್ರಿಗೆ ತಾಂಬೂಲ ಶಾಸ್ತ್ರದಲ್ಲಿ ಲೆಕ್ಕಾಚಾರವಾಗಿ ನೋಡಿದಾಗ ಮಾತೃದೋಷ ಒಂದು ಬಂತು, ಪಿತೃದೋಷ ಬರಲಿಲ್ಲ. ಮತ್ತೆ ಇದರಲ್ಲಿ ಹೇಳಿರುವ ಯಾವುದೇ ದೋಷಗಳು, ಇದರಲ್ಲಿ ಇಲ್ಲದೆ ಇರೋದು ಸ್ಥಳ ದೋಷ ಇದೆ, ಬ್ರಾಹ್ಮಣ ದೋಷ ಇದೆ, ಅದು ಕೂಡ ಯಾವುದೂ ಇಲ್ಲ. ಮಾತೃದೋಷ ಮಾತ್ರ ಇತ್ತು. ಅಂದ್ರೆ ಲಾಸ್ಟ್ ಟೈಮ್ ಮಾತೃದೋಷವನ್ನ ನಾನು ನೋಡಿರ್ಲಿಲ್ಲ, ಈ ಸಲ ನೋಡಿದ್ದೆ. ಮಾತೃದೋಷ ಮಾತ್ರ ಕಂಡು ಬಂದಿತ್ತು. ಆಮೇಲೆ ಅವ್ರಿಗೆ ಹೇಳಿದೆ, ಮಾತೃದೋಷ ಮಾತ್ರ ಬರ್ತಾ ಇದೆಯಲ್ಲ, ನಿಮ್ಗೆ ಅಮ್ಮ ಇದಾರ ಅಂತ ಕೇಳಿದೆ. ಇದ್ದಾರೆ ಅಂತ ಹೇಳಿದ್ರು. ಅವರು ಸಾಫ್ಟ್ವೇರ್ ಇಂಜಿನಿಯರ್ ಅವರು. ಸೊ ಅವರು ವೈಫು ಮಗ ಎಲ್ಲ ಬಂದಿದ್ರು. ಸೊ ಕೇಳಿದಾಗ ಅವರು ನಮ್ಮ ತಾಯಿ ಇದ್ದಾರೆ, ಸ್ವಲ್ಪ ನಮಗೆ ಅವ್ರಿಗೆ ಭಿನ್ನ ಅಭಿಪ್ರಾಯ ಅಂತ ಹೇಳಿದ್ರು. ಆಮೇಲೆ ಅವ್ರಿಗೆ ರೆಮಿಡಿ ಹೇಳಿದೆ. ಸೊ ಅದರಲ್ಲಿ ಆಶ್ಚರ್ಯ ಏನಂದ್ರೆ, ಮಾತೃದೋಷದಲ್ಲಿ ದೋಷ ಇದೆ ಅಂತ ಹೇಳಿದ ನಂತರ ಅವರು ತಾಯಿಗೂ ನಮಗೂ ಕೆಲವು ಭಿನ್ನಾಭಿಪ್ರಾಯಗಳು ಇದೆ ಅಂತ ಹೇಳಿದ್ರು. ಸೊ ಎಷ್ಟು ನಿಖರವಾಗಿ ಬರುತ್ತೆ ಅಂದರೆ, ಇನ್ನೂ ಕೆಲವು ವಿಚಾರಗಳೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ. ಕಸ್ಟಮರ್ ಹತ್ರ ಮಾಡಿರೋದನ್ನ ನಾವು ಅಷ್ಟೊಂದು ಹೇಳೋಕ್ಕಾಗಲ್ಲ. ಸೊ ಇದರಲ್ಲಿ ಎಷ್ಟು ನಿಖರವಾಗಿ ಅದು ಮಾತ್ರ ಕಂಡು ಬಂತು ಒಂದು. ಎರಡನೇದು, ಈ ಲಾಸ್ಟ್ ಟೈಮ್ ಬಂದಾಗ ಎಲ್ಲ ದೋಷಗಳಿಗೂ
ನಾನು ತಿಳಿಸಿಕೊಟ್ಟೆ, ಮತ್ತೆ ಪರಿಹಾರ ಮಾಡಿಕೊಂಡ್ಮೇಲೆ ಆ ದೋಷಗಳು ಯಾವುದು ಕಂಡು ಬಂದಿಲ್ಲ ಎಂಬುದು ಈ ಶಾಸ್ತ್ರದ ಮಹತ್ವ. ಇಲ್ಲಿ ನಾನು ಹೇಳಿದೆ ಅನ್ನೋದಕ್ಕಿಂತ ಇದನ್ನ ಕಂಡಿಡಿದು ಈ ತರ ಸೂತ್ರಗಳನ್ನು ಹೇಳಿ ನಮಗೆ ಬಿಟ್ಟು ಹೋದ ನಮ್ಮ ಗುರು ಹಿರಿಯರು, ನನಗೆ ಕಲಿಸಿಕೊಟ್ಟ ಗುರುಗಳು, ಇವರನ್ನೆಲ್ಲ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬೇಕಾಗುತ್ತೆ. ಅಂತ ಅದ್ಭುತವಾದ ಸಬ್ಜೆಕ್ಟು ಈ ಸಬ್ಜೆಕ್ಟ್. ಅವ್ರಿಗೆ ಹೇಳಿದೆ ನಾನು, ನನಗೆ ತುಂಬ ಖುಷಿಯಾಗಿದೆ, ನೀವು ಇದೆಲ್ಲ ಮಾಡಿದ್ಮೇಲೆ ನಿಮ್ಗೆ ಪರಿಹಾರ ಆಗಿದೆಯಲ್ಲ ಅದು ಖುಷಿಯಾಗಿದೆ. ಮತ್ತೆ ಮಾಟ ಆಗಿದೆ ಅಂತ ನಾನು ಹೇಳಿಲ್ಲ, ಮಾಟ ಅದರಲ್ಲಿ ಇಲ್ಲ, ಅದರಿಂದ ಮಾಟ ಆಗಿಲ್ಲ ನಿಮಗೆ. ಅದರಲ್ಲೂ ನಾನು ಮಾಡಿ ಕೊಟ್ಟ ರೆಮಿಡಿ ನಿಮಗೆ ಫಲ ಕೊಟ್ಟಿದೆ. ಇನ್ನೊಂದು ಇದರಲ್ಲಿ ಮುಖ್ಯವಾದ ವಿಚಾರ, ನೀವು ಯಾವುದೇ ದೋಷಗಳಿಗೆ ಪರಿಹಾರ ಮಾಡಿಕೊಂಡ್ರು ಕೂಡ ಮತ್ತೆ ಆಗದಾಗ ದೋಷಗಳು ಕಂಡು ಬರುವ ಸಾಧ್ಯತೆ ಇದೆ, ತುಂಬಾ ಇದೆ. ಅದು ಹೇಗೆ ಅಂದ್ರೆ, ನೀವು ಮಾಡಿರುವ ಪರಿಹಾರ ಫಲಿಸ್ಲಿಲ್ಲ ಅಂದ್ರೆ, ಪರಿಹಾರ ಸರಿಯಾಗಿ ಮಾಡಿಲ್ಲ ಅಂದ್ರೆ ಮತ್ತೆ ಇದರಲ್ಲಿ ತೋರಿಸುತ್ತೆ. ಅಂತ ಅದ್ಭುತವಾದ ಸಬ್ಜೆಕ್ಟ್ ಇದು. ಅಂದ್ರೆ ರಿಪೇರಿ, ಒಂದು ಮಿಕ್ಸಿ ರಿಪೇರಿ ಕೊಡ್ತೀರಾ, ರಿಪೇರಿ ಸರಿಯಾಗಿ ಮಾಡಿಲ್ಲ ಅಂದ್ರೆ ಮತ್ತೆ ಮಿಕ್ಸಿ ರನ್ ಆಗಲ್ಲ, ಆ ರೀತಿನೇ. ಸೊ ಇಲ್ಲಿ ಅದನ್ನು ಕೂಡ ಕಂಡುಕೊಳ್ಳಬಹುದು. ಆಕ್ಚುಲ್ ಆಗಿ ಒಂದು ತಾಂಬಳಶಾಸ್ತ್ರ ಅಷ್ಟಮಂಗಳ ಹಾಕಿ ನೋಡಿದ್ಮೇಲೆ ಅದು ಅದರಲ್ಲಿ ಯಾವ್ಯಾವ ಪರಿಹಾರಗಳನ್ನು ಹೇಳ್ತಾರೆ ಅಂತ ನೋಡಿಕೊಂಡು ಆ ಪರಿಹಾರಗಳನ್ನು ಮಾಡಿದ ನಂತರ ಮತ್ತೆ ಜ್ಯೋತಿಷ್ಯರ ಹತ್ರ ಹೋಗಿ ತಾಂಬಳಶಾಸ್ತ್ರ ಹಾಕ್ಬೇಕಾಗುತ್ತೆ, ಪರಿಹಾರ ಫಲಿಸಿದೆಯಾ ಇಲ್ವಾ ಅಂತ. ಅದೆಲ್ಲ ಯಾರು ಫಾಲೋ ಮಾಡಲ್ಲ, ಮತ್ತೆ ಮತ್ತೆ ಕರೆದ್ರೆ ಬರಲ್ಲ. ಈಗ ಡಾಕ್ಟರ್ ಹತ್ರ ಹೋಗಿ ಒಂದು ತೊಂದರೆಗೆ ಮೆಡಿಸಿನ್ಸ್ ತಗೊಂತೀವಿ, 5 days ಬಿಟ್ಬಿಟ್ಟು ಬನ್ನಿ ಅಂತಾರೆ, ಮತ್ತೆ ನಾವು ಹೋಗೋದಿಲ್ಲ. ಯಾಕೆ ಮತ್ತೆ ಹೋಗಿ ಫೀಸ್ ಕೊಡಬೇಕು ಅಂತ. ಆ ಥರನೇ ನಮ್ಮ ಸ್ವಭಾವ. ಅದೇ ರೀತಿನೇ ಈ ತಾಂಬಳಶಾಸ್ತ್ರದಲ್ಲೂ ಪರಿಹಾರ ಮಾಡಿಕೊಂಡ್ರೆ ಪರಿಹಾರ ಫಲಿಸಿದೆಯಾ ಎಂಬುದನ್ನು ನಾವು ಇಲ್ಲಿ ಆ ಸಬ್ಜೆಕ್ಟ್ ಇಂದಾನೆ ತಿಳ್ಕೊಳಕ್ ಸಾಧ್ಯ. ಕೆಲವರಿಗೆ ಚೆನ್ನಾಗಿ ಆಗ್ಬಿಟ್ಟಿರ್ತದೆ, ಬಿಟ್ಬಿಟ್ಟಿರ್ತಾರೆ, ಅದ್ರ ಬಗ್ಗೆ ಇಲ್ಲ. ಈಗ ಏನು ಅಂದ್ರೆ, ಈ ರಿಪೀಟೆಡ್ ಕಸ್ಟಮರ್ ಬಂದಾಗ ನಮಗೆ ತಿಳಿತದೆ ನಾವು ಹೇಳ್ತಾ ಇರೋದು ಸರಿನಾ, ನಾವು ಹೋಗ್ತಾ ಇರೋ ದಾರಿ ಸರಿನಾ. ಅವ್ರಿಗೆ ಹೇಳಿದೆ ನಾನು, ಅವ್ರಿಗೆ ಹೇಳಿದ ಮಾತನ್ನೇ ನಿಮ್ಗೆ ಹೇಳ್ತೀನಿ. ನಾವು ಇಲ್ಲಿ ಕೂತಿರೋದೇ ಬರೋರಿಗೆ ಸರಿ ಮಾಡಕ್ಕೆ. ಒಂದು ವೇಳೆ ಸರಿ ಇಲ್ಲ ಅಂದ್ರೆ ನಿಮಗಿಂತ ಹೆಚ್ಚಾಗಿ ನಾವು ಶಾಸ್ತ್ರವನ್ನ ಅನುಮಾನವಾಗಿ ನೋಡ್ತೀವಿ. ನಿಮಗಿಂತ ಕಸ್ಟಮರ್ಗಿಂತ ನಾವು ಕೂತಿರೋರು ಒಂದು ಸಬ್ಜೆಕ್ಟನ್ನ, ಒಂದು ಶಾಸ್ತ್ರವನ್ನ, ಅದರಲ್ಲಿ ಹೇಳಿರುವ ನಿಯಮಗಳನ್ನ ಅನುಮಾನವಾಗಿ, ಡೌಟ್ ಆಗಿಯೇ ನೋಡ್ತೀವಿ. ಯಾಕೆಂದ್ರೆ ಅದು ಇದರಲ್ಲಿ ಈ ಒಂದು ಮಿಕ್ಸಿ ತಗೊಂಡು ಒಂದು ಫ್ಯಾನ್ ತಗೊಂಡ್ಬಂದ್ರೆ ಅದು ಓಡುತ್ತಾ ಇಲ್ವಾ ಅಂತ ನೋಡಿ ತಿಳ್ಕೊಬಹುದು. ಆದ್ರೆ ಈ ತರ ಸಬ್ಜೆಕ್ಟ್ ಅಲ್ಲಿ ನಾವು ಹೋಗಿ ಹಾಗೆ ನೋಡಿ ತಿಳ್ಕೊಳಕ್ಕಾಗಲ್ಲ. ಒಬ್ಬರಿಗೆ ಕಷ್ಟ ಪರಿಹಾರ ಆಗಿದೆಯಾ, ಬಗೆಹರಿದಿದೆಯಾ ಎಂಬುದನ್ನು ನಾವು ಮುಖ ನೋಡಿ ತಿಳ್ಕೊಳಕ್ಕಾಗಲ್ಲ, ಅವ್ರು ಹೇಳಿದ್ರೇನೆ ತಿಳ್ಕೊಳಕ್ಕಾಗಲ್ಲ. ಸೊ ಅವರೇ ಕೊಡಬೇಕು ಬಂದು ಸ್ಟೇಟ್ಮೆಂಟ್ನ, ಇದು ನನಗೆ ಸರಿಯಾಗಿದೆ ಇಲ್ವಾ ಅಂತ. ಆದ ಕಾರಣ ಕಸ್ಟಮರ್ ಹೇಳಿದ್ರೆ ನಮ್ಗೇನು ಕನ್ಫರ್ಮ್ ಆಗಲ್ಲ. ಕಸ್ಟಮರ್ ಹೇಳಿದಾಗ ನಾವು ಆ ದಾರಿಯಲ್ಲಿ ಹೋಗಕ್ಕೆ, ಆ ರೂಲನ್ನು ಪಾಲಿಸಕ್ಕೆ, ಒಂದು ವೇಳೆ ಅದು ಸರಿಯಾಗಿಲ್ಲ ಅಂದ್ರೆ ಮತ್ತೆ ನಾವು ರೂಲಲ್ಲಿ ಏನಾದ್ರು ಮಿಸ್ಟೇಕ್ ಇರ್ಬೋದು, ಅಥವಾ ನಮ್ಮಲ್ಲಿ ನಾವು ನೋಡಿದ ಮೆಥಡಲ್ಲಿ, ನಾವು ನೋಡಿದ ದೃಷ್ಟಿಯಲ್ಲಿ ಏನಾದ್ರು ತಪ್ಪಿರ್ಬೋದು ಅಂತ ನಮ್ಮನ್ನು ಸರಿ ಮಾಡಿಕೊಳ್ಳುವುದಕ್ಕೆ ಅನುಕೂಲವಾಗುತ್ತದೆ. ಸೊ ಈ ಎಲ್ಲ ವಿಚಾರಗಳಿಂದ ಅವರಿಗೆ ಯಾವುದೇ ಮಾಟ ಆಗಿಲ್ಲ. ಅವರ ಜಾತಕವನ್ನು ನೋಡಿದೆ, ಆ ಜಾತಕದಲ್ಲಿ ಸಾಡೆ ಜಾತಿ ಜೊತೆಗೆ ಕೆಲವು ಗ್ರಹಗಳ ಗತಿಗಳು ಚೆನ್ನಾಗಿರ್ಲಿಲ್ಲ. ಸೊ ಅವರಿಗೆ ಕೆಲವು ಪರಿಹಾರಗಳನ್ನು ಹೇಳಿ, ತಾಂಬಳಶಾಸ್ತ್ರದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಮಾತೃದೋಷಕ್ಕೆ ಒಂದೇ ಒಂದು ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳಿ ಕಳಿಸಿದ್ದೆ. ಸೊ ಇದೇ ರೀತಿ ಇನ್ನು ಮುಂದೆ ಹಲವಾರು ಅನುಭವಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುತ್ತೇನೆ. ಈಗ ನಕ್ಷತ್ರ, ಒಬ್ಬರಿಗೆ ಬರುವ ವಧು ಅಥವಾ ವರ ಯಾವ ನಕ್ಷತ್ರದವರು ಆಗಿರುತ್ತಾರೆ ಎಂಬ ಕಾರ್ಯಾಗಾರ ಇನ್ನು 19ನೇ ತಾರೀಕು ಬುಧವಾರದಂದು ನಡೆಯಲಿದೆ. ಅದರಲ್ಲಿ ಭಾಗವಹಿಸಬೇಕಾದ್ರೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್, ಫ್ರೀ ಚಾನಲ್, ಅದರಲ್ಲಿ ಎಲ್ಲ ನಮ್ಮ ಕ್ಲಾಸ್ ಬಗ್ಗೆ ಡೀಟೇಲ್ಸು, ಬುಕ್ ಬಗ್ಗೆ ಡೀಟೇಲ್ಸ್ ಎಲ್ಲ ಇರ್ತದೆ. ಅದರಲ್ಲಿ ಫ್ರೀಯಾಗಿ ಜಾಯ್ನ್ ಆಗಿ ತಿಳಿದುಕೊಳ್ಳಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಭಗವತಿ ದೇವಿ ಅನುಗ್ರಹಿಸಲಿ. ನಮಸ್ಕಾರ.